ಎಲ್ಲರಿಗೂ ನಮಸ್ಕಾರ. ಹಿರಣ್ಯ ನನಗೆ ತುಂಬ ಸ್ಪೆಷಲ್ ಮೂವಿ. ಇದು ನನ್ನ ಸ್ಯಾಂಡಲ್ವುಡಲ್ಲಿ ಫಸ್ಟ್ ಮೂವಿ. ತುಂಬ ಖುಷಿ ಆಗ್ತಾ ಇದೆ. ಜುಲೈ 19th ನನ್ನ ಫಸ್ಟ್ ಕೆರಿಯರ್ ಸ್ಟಾರ್ಟ್ ಆಗ್ತಾ ಇದೆ. ನನಗಿದು ಲೈಫ್ ಕೊಡೋಬೋದು ಮೂವಿ ಇದು. ನನಗಷ್ಟು ಕನ್ನಡ ಸರಿಯಾಗಿ ಬರಲ್ಲ. ಸೊ ಯಾ, I would like to thank my director Praveen Ayupta sir and our producers sir Vigneshwar sir and Vijay sir, and thank you so much sir Dolly sir and Ragini ma'am for joining us today. I'm very happy to be a part of a Hiranya movie, and yeah, please come and watch on 19th July. Give lots of love to our movie. Thank you so much. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಸಿನಿಮಾಗೆ ಅಷ್ಟು ಕನ್ನಡದಲ್ಲಿ ಮಾತನಾಡಿದ್ರಲ್ಲ, ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಎರಡನೇ ಸಿನಿಮಾಗೆ ಫುಲ್ ಕನ್ನಡದಲ್ಲೇ ಖಂಡಿತ ನೀವು ಮಾತಾಡ್ತಾರೆ. ದಿವ್ಯಾ ಸುರೇಶ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ. ಜೂಲಿ. ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ನ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತದೆ ಅಂತಂದ್ರೆ ಎರಡನೇ ಸಿನಿಮಾ ಹಿರಣ್ಯ. ಅಂಡ್ ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತದೆ. ಈ ಕಡೆಯಿಂದ ಈ ಕಡೆವರೆಗೂ ಕ್ಯಾಮ್ರಾಗಳನ್ನ ನೋಡ್ತಿದ್ರೆ ನನ್ನ ಮಾಧ್ಯಮ ಮಿತ್ರರು ಬಹಳ ಖುಷಿ ಆಗ್ತಿದೆ ನನಗೆ. ಅಂಡ್ ಸ್ಪೆಷಲಿ ಡಾಲಿ ಸರ್ ಅಂಡ್ ರಾಗಿಣಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ಹಿರಣ್ಯ ಸಿನಿಮಾನಲ್ಲಿ ನನ್ನ ಪಾತ್ರದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಜೂಲಿ ಅಂತಕ್ಕಂಥ ಒಂದು ಪಾತ್ರ ಮಾಡಿದ್ದೀನಿ. ಅಂಡ್ ಈ ಪಾತ್ರದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ನನ್ನ ಸಿನಿಮಾನಲ್ಲಿ ನಮ್ಮ ಹೀರೋ ಆಗಿರ್ತಕ್ಕಂಥ ರಾಣಾ ಅವ್ರಿಗೆ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ, ಜೂಲಿಗೆ ಇಂಟ್ರೊಡಕ್ಷನ್ ಸಾಂಗ್ ಇದೆ. ಸಾಂಗ್ ಬಹಳ ಚೆನ್ನಾಗಿ ಬಂದಿದೆ. ಇನ್ನಿನ್ನು ತುಂಬಾ ಬೇಗ ರಿಲೀಸ್ ಮಾಡ್ತಿದ್ದೀವಿ ಕೂಡ. ಎಸ್, ನೀವು ನೋಡಿದ ಹಾಗೆ ಟ್ರೈಲರ್ ನೋಡಿದ್ರೆ ಇವತ್ತು ಎಷ್ಟು ಚೆನ್ನಾಗಿ ಬಂದಿದೆ. ರಾಜವರ್ಧನ್ ಅವ್ರದ್ದು ಆಕ್ಷನ್ ಸೀಕ್ವೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ನಾನು ಅವ್ರದ್ದು ಹಿಂದಿನ ಸಿನಿಮಾಗಳನ್ನೂ ಕೂಡ ನೋಡಿದೀನಿ. ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಬಹಳ ಬಹಳ ಡಿಫ್ರೆನ್ಸ್ ಇದೆ. ಅದನ್ನ ಅಷ್ಟು ಚೆನ್ನಾಗಿ ತೆರೆ ಮೇಲೆ ತೋರಿಸಿರೋದು ನಮ್ಮ ಡೈರೆಕ್ಟರ್ ಸರ್. ನನ್ನ ಪಾತ್ರನೂ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಈ ಜೂಲಿ ಅಂತಕ್ಕಂಥ ಪಾತ್ರ ಅಳ್ತಾಳೆ, ನಗ್ತಾಳೆ, ಡಾನ್ಸ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಸೊ ನಮ್ಮ ಸಿನಿಮಾ ಇದೆ ಜುಲೈ 19ಕ್ಕೆ ರಿಲೀಸ್ ಆಗ್ತಿದೆ. ನಮಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ. ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಹಿರಣ್ಯನ ನಿಮ್ಮ ಹತ್ರ ಇರೋ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ನಮ್ಮೆಲ್ಲರೂ ಹಾರಿಸಿ ಹಾರೈಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.